ನಮಸ್ಕಾರ, ಆಮೋಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಟೊಮೆಟೊ ಕೆಚಪ್ ಮಾಡಕತ್ತೀನಿ. ಅದನ್ನ ಹೆಂಗೆ ಮಾಡೋಣ ನೋಡೋಣ ಬರ್ರಿ. ನಾನೀಗಿಲ್ಲೇ ಅರ್ಧ ಕೆಜಿ ಟೊಮೆಟೊ ಹಣ್ಣು ತೊಗೊಂಡು ಎಲ್ಲ ತೊಳೆದು ಚೆನ್ನಾಗಿ ಒರೆಸಿ ಇಟ್ಕೊಂಡೇನಿ. ಈಗ ನಾವು ಟೊಮೆಟೊನೆಲ್ಲ ಸಣ್ಣ ಸಣ್ಣಾಗಿ ಪೀಸ್ ಕಟ್ ಮಾಡ್ಕೊಳ್ಳೋಣ. ಸೊ ಇದೇ ಥರ ನಾವು ಎಲ್ಲ ಟೊಮೆಟೊ ಹಣ್ಣನ್ನು ನಾವು ಚೆನ್ನಾಗಿ ಸಣ್ಣ ಸಣ್ಣ ಪೀಸಾಗಿ ನಾವು ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು. ಸೊ ಎಲ್ಲ ಟೊಮೆಟೊ ಹಣ್ಣು ಕಟ್ ಮಾಡಿದ್ದಾಯ್ತು. ನಾನೀಗ ಇಲ್ಲಿ ಒಂದು ಮೀಡಿಯಮ್ ಸಣ್ಣದು ಈರುಳ್ಳಿ ತೊಗೊಂಡಿನಿ. ಅರ್ಧ ಕೆ ಜಿಗೆ ನಾನು ಸಣ್ಣದು ತೊಗೊಂಡಿನಿ. ನೀವು 1 ಕೆ ಜಿದು ಮಾಡೋದಿದ್ರೆ ಇಂಥ 2 ತೊಗೊರಿ, ಇಲ್ಲ ಇದಕ್ಕಿಂತ ಒಂದು ದೊಡ್ಡ ಸೈಜಿನ ತೊಗೊಂಡ್ರೆ ಸಾಕು. ಅದನ್ನು ಸ್ವಲ್ಪ ಸಣ್ಣಗೆ ಹಿಂಗೆ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು. ಸೊ ಈರುಳ್ಳಿನ ಕಟ್ ಮಾಡಿದ್ದಾಯಿತು. ಈಗ ಈಗ ಟೊಮೆಟೊ ಹಣ್ಣನ್ನೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಭಾಳ ಕ್ವಾಂಟಿಟಿ ಇತ್ತಂದ್ರೆ 2 ಸರಿ ಮಿಕ್ಸರ್ಗೆ ಹಾಕ್ಕೊಂಡು ಅದನ್ನ ನಾವು ಪಾತ್ರೆಗೆ ಹಾಕ್ಕೊಂಡ್ರೆ ಆಯಿತು. ಸೊ ಇಲ್ಲೇ ಟೊಮೆಟೊನು ಈರುಳ್ಳಿ ಆದಮೇಲೆ 1 ಇಂಚ್ ಆಗಷ್ಟು ಶುಂಠಿ ಹಾಕ್ಕೊಂಡೇನಿ. ಆಮೇಲೆ ಒಂದು ಬೆಳ್ಳುಳ್ಳಿ, ಫುಲ್ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕ್ಕೊಂಡೇನಿ. ಈಗ ಇದನ್ನು ಪೇಸ್ಟ್ ಮಾಡಿಕೊಂಡು ಬರ್ತೇನೆ. ಸೊ ನಮ್ಮದೆಲ್ಲ ಪೇಸ್ಟ್ ರೆಡಿ ಆಯಿತು. ಈಗ ಇದನ್ನ ಒಂದು ಬಾಣಲಿಗೆ ತಕ್ಕೊತೀನಿ. ಉಳಿದಿದ್ದು ಜಾರ್ ಒಳಗಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ, ಚಮಚಲೇನ ತೆಗೆದು ಹಾಕ್ಕೊಂಬಿಡ್ರಿ. ಸೊ ಈಗ ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಟು ಆನ್ ಇಟ್ಟು ಇದನ್ನು ಕುದಿಸ್ಕೊಂತ ಬರೋಣ. ಸೊ ಕುದಿತಾ ಇದ್ದದ್ದು ಸ್ವಲ್ಪ ನಡು ಕೈ ಆಡಿಸ್ಕೊತ ಇರ್ರಿ. ಕುದ್ಕೊಂತ ಬಂದಾಗ ಅದ್ರದ್ದು ಕಲರು ಚೇಂಜ್ ಆಗ್ತೈತಿ, ಆಮೇಲೆ ಕ್ವಾಂಟಿಟಿನೂ ಚೇಂಜ್ ಆಗ್ತೈತಿ. ಸೊ ಈಗ ನಾನು ಇದನ್ನು ಒಂದು 20 ನಿಮಿಷ ಆಗೋ ಮಟನೂ ಚೆನ್ನಾಗಿ ಕುದಿಸೇನಿದ್ನ. ಸೊ ಇದು 20 ನಿಮಿಷ ಆದಮೇಲೆ ಇದಕ್ಕೆ ನಾನು ಅರ್ಧ ಚಮಚ ಉಪ್ಪು, 1-2 ಚಮಚ ಆಗಷ್ಟು ಖಾರ ಪುಡಿ ಹಾಕ್ಕೊಂಡೇನಿ. ಆಮೇಲೆ 2 ಚಮಚ ಶುಗರ್ ಹಾಕ್ಕೊಂಡೇನಿ. ನೀವು ಬೇಕಾದ್ರೆ ಇಲ್ಲಿ 3 ಅಥವಾ 4 ಚಮಚ ಹಾಕ್ಕೋಬೋದು. ಆಮೇಲೆ ಅರ್ಧ ಚಮಚ ಮೆಣಸಿನಕಾಳಿನ ಪುಡಿ ಹಾಕ್ಕೊಂಡೇನಿ. ಸೊ ಎಲ್ಲ ಚೆನ್ನಾಗಿ ಕೈ ಆಡಿಸಿದ್ಮೇಲೆ ಈಗ 1 ಚಮಚ ವಿನೆಗರ್ ಹಾಕ್ಕೊಂಡೇನಿ. ನೀವು 1 ಕೆ ಜಿ ಮಾಡೋದಿದ್ರೆ 3 ಅಥವಾ 4 ಚಮಚ ಹಾಕ್ಕೋರಿ. ಸೊ ಎಲ್ಲ ಚೆನ್ನಾಗಿ ಕೈ ಆಡಿಸಿ ಈಗ ಇದನ್ನು 5 ನಿಮಿಷ ಮುಚ್ಚಿಟ್ಟು ಕುದಿಸ್ಕೊಂಬಿಡೋಣ. ಸೊ 5 ನಿಮಿಷ ಆದಮೇಲೆ ಇನ್ನೊಮ್ಮೆ ತೆಗೆದು ಕೈ ಆಡಿಸಿ ಮತ್ತೊಂದು 5 ನಿಮಿಷ ಇದನ್ನು ಮುಚ್ಚಿಟ್ಟು ಕುದಿಸ್ಕೊಳ್ಳೋಣ. ನಾನು ಟೋಟಲ್ ಇಲ್ಲಿ ಇದನ್ನ ಅರ್ಧ ತಾಸಷ್ಟು ಕುದಿಸ್ಕೊಂಡೇನಿ. ನೀವು 1 ಕೆ ಜಿ ತೊಗೊಂಡ್ರೆ 40 ನಿಮಿಷ ಅಥವಾ 45 ನಿಮಿಷ ಕುದಿಸಿದ್ರೆ ಸಾಕು. ನಮ್ಮದು ಟೊಮೆಟೊ ಕೆಚಪ್ ರೆಡಿ ಆಗೈತಿ. ಈಗ ಇದನ್ನೆಲ್ಲ ಆರಕ್ಕೆ ಬಿಟ್ಟಿದ್ದಲ್ಲ. ಸೊ ಈಗ ಆರಿದ ಮೇಲೆ ನಾವು ಇದನ್ನು ಸೋಸ್ಕೊಡೋಣ. ಒಂದು ಇಂಥದ್ದು ಜರಡಿ ತೊಗೊಂಡು ಚಮಚೆಲ್ಲ ಹಾಕ್ಕೊಂಡು ಅದೊಂಚೂರು ಪ್ರೆಸ್ ಮಾಡ್ಕೊತ ಆ ಸೈಡ್ ಈ ಸೈಡ್ ಒಳ್ಳಾಡ್ಸಿದ್ರೆ ನಮ್ಮದು ಕೆಚಪ್ ರೆಡಿ ಆಗ್ತೈತಿ. ಚರ್ಟ ಎಲ್ಲ ತೆಗೆದು ಬಿಡ್ರಿ. ಇದೇ ಥರ ನಾವು ಎಲ್ಲ ಟೊಮೆಟೊನ ರೆಡಿ ಮಾಡ್ಕೊಂಡ್ರೆ ಸಾಸ್ನ ಸೋಸ್ಕೊಂಡ್ಬಿಡೋಣ. ನಮ್ಮ ಟೊಮೆಟೊ ಕೆಚಪ್ ರೆಡಿ ಆಯ್ತು. ಸೊ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ. ಸೊ ಈಗ ಟೊಮೆಟೊ ಕೆಚಪ್ ರೆಡಿ ಆಯ್ತು. ಇದನ್ನು ಚಮಚೆಲ್ಲ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಕೈ ಆಡಿಸಿ ಈಗ ಇದನ್ನು ಒಂದು ಜಾರ್ ಒಳಗೆ ಹಾಕಿ ಇಲ್ಲ ಒಂದು ಡಬ್ಬ್ಯಾಗ ಹಾಕಿ ಫ್ರಿಜ್ನಾಗೆ ಒಂದು 15 ದಿವಸ ಇಟ್ಟು ತಿನ್ಬೋದು. ಹೊರಗಿಂದು ಟೊಮೆಟೊ ಕೆಚಪ್ ಒಳಗೆ ಭಾಳ ಕೆಮಿಕಲ್ಸ್ ಅದು ಇದು ಶುಗರ್ ಭಾಳ ಇರ್ತೈತಿ. ಮನ್ಯಾಗ ಇದೇ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ. ಟೇಸ್ಟು ಏನು ಸೇಮ್ ಟೇಸ್ಟ್ ಆಗ್ತೈತಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ, ಮಕ್ಳಿಗೆ ಭಾಳ ಇಷ್ಟ ಆಗ್ತೈತಿ. ಆಮೇಲೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.